ನಮಸ್ಕಾರ ಸ್ನೇಹಿತರೆ, ಗುಜರಾತ್ನ ಅಹಮದಾಬಾದ್ನಲ್ಲಿ ಮೊನ್ನೆ ಎಐಸಿಸಿಯ ಅಧಿವೇಶನ ನಡೀತು. ಈ ಅಧಿವೇಶನದಲ್ಲಿ ಹಲವಾರು ವಿಷಯಗಳನ್ನು ಅವರು ಡಿಸ್ಕಸ್ ಮಾಡಿದ್ರು. ಅಂದ್ರೆ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಯಾವ ರೀತಿ ಸಜ್ಜಾಗಬೇಕು, ಯಾವ ರಾಜ್ಯನ ನಾವು ಟಾರ್ಗೆಟ್ ಹಾಕೊಳ್ಬೇಕು, ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಈ ರೀತಿಯಾಗಿ ಅವರೊಂದು ಬಹುದೊಡ್ಡದಾದಂತಹ ಒಂದು ಕಾರ್ಯತಂತ್ರವನ್ನು ರೂಪಿಸಿರ್ತಾರೆ. ಈ ಸಮಾವೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಕೂಡ ಮಾಡಿದ್ರು. ಅವರ ಭಾಷಣದಲ್ಲಿ ಹೇಳಿರುವಂತಹ ಕೆಲವೊಂದು ವಿಷಯಗಳು ಈಗ ಬಹಳಷ್ಟು ಟ್ರೋಲ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಇದು ಜೋಕ್ ಕೂಡ ಆಗ್ಬಿಟ್ಟಿದೆ. ಹಾಗಾದ್ರೆ ಅಂತಹ ಮಾತನ್ನ ಏನ್ ಹೇಳಿದ್ದಾರೆ, ಇದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಎಐಸಿಸಿ ಅಧಿವೇಶನ ಇತ್ತೀಚೆಗಷ್ಟೇ ಕನ್ಕ್ಲೂಡ್ ಆಗಿದೆ ಅಹಮದಾಬಾದ್ ನಲ್ಲಿ. ಈ ಅಧಿವೇಶನದ ಅಧ್ಯಕ್ಷತೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ವಹಿಸಿದ್ರು. ಅದೇ ರೀತಿಯಲ್ಲಿ ಕಾಂಗ್ರೆಸ್ನ ಎಲ್ಲಾ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ಅದೇ ರೀತಿಯಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪಿಂಕಿ ಇವರೆಲ್ಲರೂ ಕೂಡ ಅಲ್ಲಿದ್ದಿದ್ರು. ಈ ಅಧಿವೇಶನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಭಾಷಣವನ್ನು ಕೂಡ ಮಾಡಿದ್ರು. ಅಂದ್ರೆ ಸಾಮಾನ್ಯವಾಗಿ ಮಾಡಲೇಬೇಕಾಗ್ತದೆ ಭಾಷಣ. ಇವರು ಭಾಷಣವನ್ನ ಮಾಡಿದ್ರು. ಈ ಭಾಷಣ ಮಾಡ್ತಾ ಇರುವಾಗ ಅವ್ರು ಹೇಳಿರುವಂತ ಒಂದು ವಿಷಯ ಈಗ ಬಹಳಷ್ಟು ವೈರಲ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಟ್ರೋಲ್ ಕೂಡ ಆಗ್ತಾ ಇದೆ. ಅಂತಹ ವಿಷಯವನ್ನ ಇವರು ಏನ್ ಹೇಳಿದ್ದಾರೆ, ಬೇರೆ ಏನು ಅಲ್ಲ, ಅವ್ರು ಭಾಷಣ ಮಾಡ್ತಾ ಇರುವಾಗ ಹೇಳಿದ್ವಿ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ನಲ್ಲಿ ಇನ್ನು ಮುಂದೆ ನಾನ್ ಪರ್ಫಾರ್ಮರ್ಸ್ಗೆ ಜಾಗ ಇಲ್ಲ ಅಂತೇಳಿ ಹೇಳಿದ್ರು. ಯಾರಾದ್ರೂ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಅವರಿಗೆ ಪಕ್ಷವನ್ನು ಗೆಲ್ಲಿಸುವಂತಹ ತಾಕತ್ ಇಲ್ಲದವರು ಯಾರು ಕೂಡ ಕಾಂಗ್ರೆಸ್ ನಲ್ಲಿ ಇರ್ಬೇಕಾಗಿಲ್ಲ, ಅವರು ರಿಟೈರ್ಮೆಂಟ್ ತಗೊಳ್ಬಹುದು ಅಂತೇಳಿ ಹೇಳಿದ್ರು. ಖರ್ಗೆ ಅವರು ಈ ರೀತಿ ಹೇಳಿರೋದೀಗ ಬಹಳಷ್ಟು ಟ್ರೋಲ್ ಆಗ್ತಾ ಇದೆ. ಇದನ್ನ ಯಾವ ರೀತಿ ಟ್ರೋಲ್ ಮಾಡ್ತಾ ಇದ್ದಾರೆ ಅಂದ್ರೆ, ಖರ್ಗೆ ಅವರು ನೇರವಾಗಿ ರಾಹುಲ್ ಗಾಂಧಿಗೆ ಈ ಮಾತನ್ನ ಹೇಳಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಗೊತ್ತಿದೆ, ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ಸಾರಥ್ಯವನ್ನು ವಹಿಸಿಕೊಂಡು ಬಹಳ ವರ್ಷಗಳೇ ಆಗೋಗಿದೆ. ಇಲ್ಲಿವರೆಗೆ ಅವರು ಹೆಚ್ಚು ಕಡಿಮೆ 90 ಚುನಾವಣೆಗಳನ್ನ ಎದುರಿಸಿದ್ದಾರೆ. ಅಂದ್ರೆ ಅವರ ನಾಯಕತ್ವದಲ್ಲಿ ಅಧ್ಯಕ್ಷರು ಬೇರೆ ಇರಬಹುದು, ಆದ್ರೆ ಪ್ರಚಾರದ ನಾಯಕತ್ವವನ್ನ ರಾಹುಲ್ ಗಾಂಧಿ ಅವರು ವಹಿಸ್ಕೊಂತ ಇದ್ದಾರೆ. ಅವರೇ ಸ್ಟಾರ್ ಕ್ಯಾಂಪೇನರ್ ಆ ಪಕ್ಷದಲ್ಲಿ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಸೋನಿಯಾ ಗಾಂಧಿ ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ, ಹಾಗಾಗಿ ಅವರಿಗೆ ಅಷ್ಟು ಓಡಾಡ್ಲಿಕ್ಕೆ ಆಗಲ್ಲ. ಇತ್ತೀಚೆಗೆ ರಾಹುಲ್ ಗಾಂಧಿ ಅವರ ತಂಗಿ ಪ್ರಿಯಾಂಕಾ ವಾದ್ರಾ ಗಾಂಧಿ ಕೂಡ ಪೊಲಿಟಿಕ್ಸ್ ಗೆ ಎಂಟರ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರಿಯಾಂಕಾ ಕೂಡ ರಾಹುಲ್ ಗಾಂಧಿ ಅವರಿಗೆ ಹೆಗಲು ಕೊಡುವಂತ ಸಾಧ್ಯತೆಗಳಿರ್ತದೆ. ಅದೇನೇ ಇರಲಿ, ರಾಹುಲ್ ಗಾಂಧಿ ಅವರಂತೂ ಸ್ಟಾರ್ ಕ್ಯಾಂಪೇನರ್ ಆಗಿ ಇಡೀ ದೇಶದಾದ್ಯಂತ ಓಡಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಭಾರತ್ ಜೋಡೋ ಯಾತ್ರಾ ಅಂತೇಳಿ ನಡೆಸಿದ್ರು, ನಂತರ ಭಾರತ್ ನ್ಯಾಯ ಯಾತ್ರಾ ಅಂತ ಕೂಡ ನಡೆಸಿದ್ರು. ಆ ಮುಖಾಂತರ ಇಡೀ ಭಾರತವನ್ನು ಸುತ್ತಾಡಿದ್ದಾರೆ. ಅಂದ್ರೆ ಪಕ್ಷವನ್ನು ಸಂಘಟನೆ ಮಾಡ್ಲಿಕ್ಕೆ ಸುತ್ತಾಡಿದ್ದಾರೆ. ತಕ್ಕ ಮಟ್ಟಿಗೆ ಅವರು ಸ್ವಲ್ಪ ಯಶಸ್ಸನ್ನು ಕೂಡ ಪಡೆದಿದ್ದಾರೆ ಅಂತೇಳಿ ಹೇಳ್ಬೋದು. ಆದ್ರೆ ಯಶಸ್ಸು ಅಂತೇಳಿ ಹೇಳಿದ್ರೆ ಅಧಿಕಾರ ಹಿಡಿಯೋದೇ ಯಶಸ್ಸಾಗುತ್ತೆ ಹೊರತು 99 ಸೀಟನ್ನ ಗಳಿಸೋದು ಯಾವತ್ತೂ ಯಶಸ್ಸು ಅನ್ಸ್ಕೊಳ್ಳಲ್ಲ. ಅದು ಪರ್ಟಿಕ್ಯುಲರ್ ಆಗಿ ಪೊಲಿಟಿಕ್ಸ್ ನಲ್ಲಿ. ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, 90 ಚುನಾವಣೆಗಳನ್ನ ಇವರ ನಾಯಕತ್ವದಲ್ಲೇ ಕಾಂಗ್ರೆಸ್ ಫೇಸ್ ಮಾಡಿದೆ. ಆದ್ರೆ ಈ 90 ಚುನಾವಣೆಗಳಲ್ಲಿ ಇವರು ಗೆಲುವು ಗಳಿಸಿರೋದು ಕೇವಲ ಬೆರಳೆಣಿಕೆ. ಅಂದ್ರೆ ಒಂದು 2-3 ಗೆಲುವನ್ನ ಇವ್ರು ಗಳಿಸಿದ್ದಾರೆ ಹೊರತು ಮತ್ತೆಲ್ಲ ಕಡೆ ಸೋತಿದ್ದಾರೆ. ಇವರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ವರ್ಸ್ಟ್ ಆಗಿದೆ. ವರ್ಷದಿಂದ ವರ್ಷಕ್ಕೆ ಕಮ್ಮಿ ಆಗ್ತಾ ಬರ್ತದೆ. ಹಲವಾರು ರಾಜ್ಯಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ಮಾಯ ಆಗ್ಬಿಟ್ಟಿದೆ. ಅಲ್ಲಿ ಅವ್ರ ಕಾರ್ಯಕರ್ತರು ಕೂಡ ಇಲ್ಲ. ಯಾಕಂದ್ರೆ ಕಾರ್ಯಕರ್ತರು ಕೂಡ ಅಷ್ಟೇ, ಒಂದು ಪಕ್ಷ ಸತತವಾಗಿ ಸೋಲ್ತಾ ಇದ್ರೆ ಕಾರ್ಯಕರ್ತರು ಕೂಡ ಆ ಪಕ್ಷದಲ್ಲಿ ನಿಲ್ಲೋದಿಲ್ಲ, ಅವರು ಬೇರೆ ಪಕ್ಷಕ್ಕೆ ಹೋಗ್ಬಿಡ್ತಾರೆ. ಆದ್ರಿಂದಾಗಿ ಏನಾಗುತ್ತೆ, ರೂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡುವಂತ ಕಾರ್ಯಕರ್ತರು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಪಕ್ಷ ಬೆಳೆಯುವಂತ ಸಾಧ್ಯತೆ ಇಲ್ಲ. ಏನಿದ್ರು ಬೂತ್ ಮಟ್ಟದಲ್ಲಿ ಬೆಳ್ಕೊಂಡು ಬರ್ಬೇಕು ಪಕ್ಷ. ಆದ್ರೆ ಇಲ್ಲಿ ಕಾಂಗ್ರೆಸ್ಗೆ ಏನಾಗಿದೆ ಅಂದ್ರೆ, ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಸಿಗ್ತಾ ಇಲ್ಲ. ಇದರಿಂದಾಗಿ ಕಾಂಗ್ರೆಸ್ ಸತತವಾಗಿ ಸೋಲ್ತಾ ಇದೆ. ಇದಕ್ಕೆ ಕಾರಣ ಏನು? ಕಾಂಗ್ರೆಸ್ ನಾಯಕತ್ವ. ಪ್ರತಿ ಜಿಲ್ಲೆ, ತಾಲೂಕು ಅಥವಾ ಹೋಬಳಿ ಮಟ್ಟದಲ್ಲಿ ಒಂದು ಘಟಕ ಇದ್ದೇ ಇರ್ತದೆ ಎಲ್ಲಾ ಪೊಲಿಟಿಕ್ಸ್ ಪಾರ್ಟಿದು. ಇವರು ಅಷ್ಟು ಇಫೆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಕಾರ್ಯಕರ್ತರು ಇವ್ರ ಜೊತೆಗಿರ್ತಾರೆ. ಯಾಕಂದ್ರೆ ಅವರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರ್ತದೆ. ಅಲ್ಲಿ ಬೇರೆ ಬೇರೆ ಲೋಕಲ್ ಪೊಲಿಟಿಕ್ಸ್ ಇರ್ತದೆ. ಅದರಿಂದಾಗಿ ಅವರಿಗೂ ಕೂಡ ಕೆಲವೊಂದು ಸಮಸ್ಯೆಗಳಾಗ್ತಾ ಇರ್ತದೆ. ಇದೆಲ್ಲದನ್ನು ನಿಭಾಯಿಸುವಂತಹ ಹೊಣೆಗಾರಿಕೆ ಅಲ್ಲಿ ಇರುವಂತಹ ಘಟಕ ಇರ್ತದಲ್ಲ, ಈ ಹೋಬಳಿ ಮಟ್ಟದ ಘಟಕಗಳು ಇರ್ತದಲ್ಲ, ಅವ್ರ ಮೇಲೆ ಇರ್ತದೆ. ಆದ್ರೆ ಇಲ್ಲಿ ಇರುವಂತಹ ಅಧ್ಯಕ್ಷರು ಅಥವಾ ಅಂದ್ರೆ ಹೋಬಳಿ ಮಟ್ಟದಲ್ಲಿ ಅಧ್ಯಕ್ಷರು ಇವರೆಲ್ಲ ಇರ್ತಾರಲ್ಲ, ಇವ್ರು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ, ಪಕ್ಷದಿಂದ ಬರುವಂತಹ ದುಡ್ಡನ್ನ ಕಿಸೆಗೆ ಹಾಕೊಂಡು ಆರಾಮದಲ್ಲಿ ಜೀವನ ನಡೆಸ್ತಾ ಇರ್ತಾರೆ ಹೊರತು ಬೂತ್ ಮಟ್ಟದಲ್ಲಿ ಇರುವಂತಹ ಕಾರ್ಯಕರ್ತರ ಜೊತೆಗೆ ಸೇರಿ ಇವ್ರು ಕೆಲಸ ಮಾಡಲ್ಲ. ಹಾಗಾಗಿ ಏನಾಗುತ್ತೆ, ಸಾಮಾನ್ಯವಾಗಿ ಕಾರ್ಯಕರ್ತರ ಪಡೆ ಅಲ್ಲಿ ಇರೋದೇ ಇಲ್ಲ. ಕಾಂಗ್ರೆಸ್ಗಾಗಿ ಕೆಲಸ ಮಾಡಿದ್ದೇನೆ ಕೂಡ. ಅದೇ ರೀತಿಯಲ್ಲಿ ನಾನು ನೋಡಿದ್ದೇನೆ ಕಾಂಗ್ರೆಸ್ ಪರಿಸ್ಥಿತಿ ಹೇಗಿದೆ ಅಂತೇಳಿ. ಇಲ್ಲಿವರೆಗೆ ಅಂತೇಳಿ ಹೇಳಿದ್ರೆ, ಈಗಿನ ದಿನಗಳಲ್ಲಿ ನಾನು ಹೇಳ್ತಾ ಇರೋದು, ಚುನಾವಣೆ ಸಂದರ್ಭದಲ್ಲಿ ಪೋಲಿಂಗ್ ಏಜೆಂಟ್ ಆಗಿ ಕೂತ್ಕೊಳ್ಬೇಕಾಗ್ತದೆ, ಒಳಗಡೆ ಕೂತ್ಕೋಬೇಕಾಗ್ತದೆ. ಯಾರು ವೋಟ್ ಹಾಕ್ಲಿಕ್ಕೆ ಬಂದಾಗ ನಮ್ಮ ಹತ್ರ ವೋಟರ್ ಲಿಸ್ಟ್ ಇರ್ತದೆ. ಅವ್ರ ಹೆಸರು ಹೇಳಿದಾಗ ನಾವು ಅವ್ರನ್ನ ಹುಡುಕಿ ನೋಡ್ತೇವೆ. ಅಂದ್ರೆ ಅವರೇ ಹೌದಾ ಅಲ್ವಾ ಅಂತ ಕೂಡ ಅವ್ರ ಮುಖ ನೋಡಿ ಐಡೆಂಟಿಫೈ ಮಾಡಬೇಕು. ಇದೆಲ್ಲ ಕೆಲವೊಂದು ಕೆಲಸಗಳಿರ್ತದೆ. ಈ ಏಜೆಂಟ್ ಆಗಿ ಕೂತ್ಕೊಳ್ಳಿಕ್ಕೆ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ನಲ್ಲಿ ಜನ ಇಲ್ಲ. ಆ ಪರಿಸ್ಥಿತಿ ಕಾಂಗ್ರೆಸ್ ತಲುಪಿಬಿಟ್ಟಿದೆ. ಇದನ್ನ ಖರ್ಗೆ ಅವರು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬದಲಾಗಿ ನಾನ್ ಪರ್ಫಾರ್ಮರ್ಸ್ ನಮ್ಮ ಜೊತೆಗೆ ಕೆಲಸ ಮಾಡಬೇಕಾಗಿಲ್ಲ, ಅವ್ರು ರಿಟೈರ್ಮೆಂಟ್ ತಗೊಂಡು ಮನೆಗೆ ಹೋಗ್ಲಿ ಅಂತೇಳಿ ಹೇಳ್ಬಿಟ್ಟಿದ್ದಾರೆ. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ರೀತಿ ಹೇಳಿರೋದು ಬೇರೆ ಯಾರಿಗೂ ಅಲ್ಲ, ಇದು ರಾಹುಲ್ ಗಾಂಧಿ ಅವರಿಗೆ ಹೇಳಿರೋದು. ನೇರವಾಗಿ ಅವ್ರಿಗೆ ಹೇಳಲಿಕ್ಕಾಗಲ್ಲ, ನೋಡಪ್ಪ ನೀನು ಇಷ್ಟು ದಿನ ಓಡಾಡಿದ್ಯಾ, ಆದ್ರೆ ನಿನ್ ಕೈಲಿ ಏನು ಮಾಡ್ಕೊಳ್ಳಿಕ್ಕಾಗಿಲ್ಲ. ಕಾಂಗ್ರೆಸ್ ಉದ್ಧಾರ ಆಗೋದಕ್ಕೆ ಬದಲಾಗಿ
ಅವನತಿಯತ್ತ ಹೋಗ್ತಾ ಇದೆ. ಹಾಗಾಗಿ ದಯವಿಟ್ಟು ನೀನು ರಿಟೈರ್ಮೆಂಟ್ ತಗೋ ಅಂತೇಳಿ ನೇರವಾಗಿ ಅವ್ರಿಗೆ ಹೇಳಲಿಕ್ಕಾಗಲ್ಲ. ಅದಕ್ಕೆ ಬದಲಾಗಿ ಈ ರೀತಿಯಾಗಿ ಕಾರ್ಯಕರ್ತರು ಅಥವಾ ಬೇರೆಯವ್ರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೀಗೆ ಮಾತಾಡಿದ್ದಾರೆ. ಆದ್ರೆ ಅದರ ಇನ್ನರ್ ಮೀನಿಂಗ್ ಇರೋದು ರಾಹುಲ್ ಗಾಂಧಿ ನೀನು ರಿಟೈರ್ಮೆಂಟ್ ತಗೋ ಅಂತೇಳಿ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಈಗ ಎಲ್ಲರೂ ಟ್ರೋಲ್ ಮಾಡ್ತಾ ಇದ್ದಾರೆ. ಇದು ಒಂದ್ ರೀತಿಯಲ್ಲಿ ನೋಡಿದ್ರೆ ಸರಿ ಅನಿಸ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿ ಕೆಲ ವರ್ಷಗಳ ಕಳೆದಿದೆ. ಆದ್ರೆ ಇವ್ರು ಗೆದ್ದಿರುವಂತಹ ಚುನಾವಣೆಗಳೆಷ್ಟು, ಇವ್ರು ಕೂಡ ಅಷ್ಟೇ. ಯಾಕಂದ್ರೆ ಇವರು ಎಲ್ಲಾದ್ರೂ ಹೋದ್ರೆ ಇವರ ಮಾತಿಗೆ ಎಲ್ಲಿಯೂ ಬೆಲೆ ಇರಲ್ಲ. ಕೇವಲ ಇವರು AICC ಪ್ರೆಸಿಡೆಂಟ್ ಅಂತ ಹೇಳ್ಕೊಂಡು ಒಂದು ಬೆಲೆ ಕೊಡ್ತಾರೆ ಬಿಟ್ರೆ, ಕರ್ನಾಟಕದಲ್ಲಿ ಇವ್ರಿಗೊಂದು ಬೆಲೆ ಇರ್ತದೆ, ಇವ್ರಿಗೆ ಗೌರವ ಇರ್ತದೆ. ಯಾಕಂದ್ರೆ ಇವರು ಕರ್ನಾಟಕದವರು, ಇಲ್ಲಿ ರಾಜಕೀಯ ಮಾಡ್ಕೊಂಡಿದ್ದವರು. ಹಾಗಾಗಿ ಇವ್ರ ಪರಿಚಯ ಎಲ್ರಿಗೂ ಇರ್ತದೆ, ಅವ್ರ ಮಾತಿಗೆ ಬೆಲೆ ಕೊಡ್ಬೋದು. ಆದ್ರೆ ಉತ್ತರ ಭಾರತದ ಕಡೆಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಯಾರಂತೇಳಿ ಯಾರಿಗೂ ಗೊತ್ತಿರಲ್ಲ. ಈಗ ಕೇವಲ ಅವರಲ್ಲಿ ಅಧ್ಯಕ್ಷರಾಗಿದ್ದಾರೆ, ಹಾಗಾಗಿ ಇವ್ರ ಹೆಸರು ಎಲ್ರಿಗೂ ಗೊತ್ತಿರ್ತದೆ ಹೊರತು ಬೇರೆ ಯಾರಿಗೂ ಗೊತ್ತಿರಲ್ಲ. ಕಾಂಗ್ರೆಸ್ ಅಂತ ಹೇಳಿದ್ರೆ ಎಲ್ರಿಗೂ ಬರೋ ತಲೆಯಲ್ಲಿ ಏನು ಅಂತ ಹೇಳಿದ್ರೆ ಗಾಂಧಿ ಕುಟುಂಬದವರು ಅಂತೇಳಿ. ಇದಕ್ಕೆ ಕಾರಣ ಏನು? ಮೊದ್ಲಿಂದನೂ ಕೂಡ ಅಷ್ಟೇ, ಈ ಗಾಂಧಿ ಕುಟುಂಬದವರೇ ಅಧ್ಯಕ್ಷರು ಏನೋ ಆಗಿರ್ತಾ ಇದ್ರು, ಅವರೇ ಪಕ್ಷವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ರು. ಬೇರೆಯವರಿಗೆ ಪಕ್ಷದ ಸೂತ್ರವನ್ನ ಎಂದು ಕೊಟ್ಟಿರಲಿಲ್ಲ ಅವರು. ಈಗ ಕೂಡ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅಂತೇಳಿ ಸುಮ್ಮನೆ ಕೂರಿಸಿದ್ದಾರೆ ಹೊರತು ಅವ್ರಿಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಇಲ್ಲ. ಏನಿದ್ರು ಕೂಡ ಎಲ್ಲಾ ನಿರ್ಧಾರವನ್ನ ತಗೊಳ್ಳೋದು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಅದೇ ರೀತಿಯಲ್ಲಿ ಸೋನಿಯಾ ಗಾಂಧಿ, ಇವರೇ 3 ಜನ ಕೂತ್ಕೊಂಡು ನಿರ್ಧಾರ ತಗೋತಾರೆ. ಆ ನಿರ್ಧಾರ ಏನಿದೆಯೋ ಅದನ್ನ ಇವ್ರ ಬಾಯಲ್ಲಿ ಹೇಳಿಸ್ತಾರೆ. ಅದು ಬಿಟ್ರೆ ಬೇರೆ ಇನ್ನೇನು ಇಲ್ಲ ಅಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ಏನಿದ್ರು ಕೂಡ ಅಲ್ಲಿ ಒಂದು ಉತ್ಸವ ಮೂರ್ತಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇಂತಹ ಮಲ್ಲಿಕಾರ್ಜುನ್ ಖರ್ಗೆ ಸ್ಟೇಜ್ ನಲ್ಲಿ ನಿಂತ್ಕೊಂಡು ನಾನ್ ಪರ್ಫಾರ್ಮರ್ಸ್ ಯಾರು ನಮ್ಮ ಪಾರ್ಟಿಯಲ್ಲಿ ಇರ್ಬೇಕಾಗಿಲ್ಲ, ನಾವು ರಿಸಲ್ಟ್ ಓರಿಯೆಂಟೆಡ್ ಪೀಪಲ್ ನಾವು ನೋಡ್ತಾ ಇದ್ದೇವೆ, ಸೊ ನೀವು ಯಾರು ನಮ್ಗೆ ಬೇಕಿಲ್ಲ, ನೀವು ದಯವಿಟ್ಟು ಮನೆಗೆ ಹೋಗ್ಬಿಡಿ ಅಂತೇಳಿ ಹೇಳಿದ್ದಾರೆ. ಆದ್ರೆ ಇಲ್ಲಿ ನಾನ್ ಪರ್ಫಾರ್ಮರ್ ಯಾರು, ಪರ್ಫಾರ್ಮರ್ ಯಾರು ಅಂತೇಳಿ ಗುರುತಿಸುವಂತ ಕೆಲಸ ಕಾಂಗ್ರೆಸ್ ಇಂದ ನಡಿಬೇಕು. ಆದ್ರೆ ಅದು ನಡೆಯಲ್ಲ. ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿರುವಂತಹ ಈ ಕುಟುಂಬ ಇದೆಯಲ್ಲ, ಅದು ತನ್ನ ಕರಿಯಲ್ಲೇ ಈ ಪಕ್ಷ ಇರಬೇಕು ಅಂತ ಹೇಳಿ ತಿಳ್ಕೊಳ್ತದೆ. ಅಂದ್ರೆ ಅದು ಅವರ ಜಹಾಗೀರದ ಆಗ್ಬಿಟ್ಟಿದೆ. ಆದ್ರಿಂದಾಗಿ ಇವರು ಅದನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ ಹೊರತು ಯಾವುದೇ ಕಾರಣಕ್ಕೆ 3ನೇ ವ್ಯಕ್ತಿ ಬಂದು ಈ ಪಕ್ಷದ ಹಿಡಿತವನ್ನು ತಗೊಳ್ಳಿಕ್ಕೆ ಅವ್ರು ಬಿಡೋದಿಲ್ಲ. ಇದು ಅವರ ಸಮಸ್ಯೆ. ಇದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಪ್ಕೊಳ್ಬೇಕು, ಅಥವಾ ಇದನ್ನು ತಿಳ್ಕೊಳ್ಬೇಕು. ಅವರು ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಕೆಲಸ ಮಾಡ್ಬೇಕೇ ಹೊರತು ಈ ರೀತಿ ನಿಂತ್ಕೊಂಡು ನಾನ್ ಪರ್ಫಾರ್ಮೆನ್ಸ್ ನಮ್ಮಲ್ಲಿ ಬೇಡ, ನೀವು ಮನೆಗೆ ಹೋಗಿ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತ ಉಪಯೋಗ ಇಲ್ಲ. ಒಂದು ಸ್ಟ್ರಾಂಗ್ ಆಗಿರುವಂತಹ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಇರಬೇಕು ದೇಶದಲ್ಲಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಛಿದ್ರ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಕೆಲವೇ ವರ್ಷಗಳಲ್ಲಿ ಮೋದಿ ಅವರ ಯಾವಾಗ್ಲೂ ಹೇಳ್ತಾ ಇದಾರಲ್ಲ, ಕಾಂಗ್ರೆಸ್ ಮುಕ್ತ ಭಾರತ ಅಂತೇಳಿ, ಬಹುಶಃ ಸದ್ಯದಲ್ಲಿ ಅದು ಘಟಿಸಬಹುದು ಅನಿಸ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದೊಂದೇ ರಾಜ್ಯದಲ್ಲಿ ಅವರು ನಶಿಸ್ತಾ ಇದ್ದಾರೆ. ಕೇವಲ ಈಗ 3 ರಾಜ್ಯದಲ್ಲಿ ಮಾತ್ರ ಅವರು ಅಧಿಕಾರವನ್ನ ಹಿಡಿದಿದ್ದಾರೆ. ಅದು ಬಿಟ್ಟರೆ ಬೇರೆ ಎಲ್ಲಿಯೂ ಇಲ್ಲ. ಯಾವುದೇ ಪಕ್ಷವಾಗ್ಲಿ ಅದು ಸದೃಢವಾಗಿರ್ಬೇಕು ಅಂದ್ರೆ ಅವರಿಗೆ ಕೆಲವು ರಾಜ್ಯಗಳಲ್ಲಿ ಅಧಿಕಾರ ಇರಬೇಕಾಗ್ತದೆ. ಯಾಕಂದ್ರೆ ಇದರಲ್ಲಿ ಪುನಃ ಈ ಫಂಡ್ಸ್ ಗಿಂಡ್ಸ್ದೆಲ್ಲ ಇರ್ತದಲ್ಲ, ಇದೆಲ್ಲದೂ ಕೂಡ ಮ್ಯಾಟರ್ ಆಗ್ತದೆ. ದುಡ್ಡಿಲ್ಲ ಅಂದ್ರೆ ಯಾವ ಪಕ್ಷವನ್ನು ಯಾರಿಗೂ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬಹಳಷ್ಟು ಸಂಕಷ್ಟದ ದಿನಗಳನ್ನ ಕಾಣುವಂತ ಸಾಧ್ಯತೆಗಳು ಕೂಡ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗ್ತದೆ ಅಂತೇಳಿ. ಇಲ್ಲಿ ಕಾಂಗ್ರೆಸ್ ಉಳಿಬೇಕು. ಯಾಕಂತ ಹೇಳಿದ್ರೆ ಇದೊಂದು ರಾಷ್ಟ್ರೀಯ ಪಕ್ಷ. ಇಡೀ ದೇಶದಲ್ಲಿ ಎಲ್ರಿಗೂ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಕೊಂಡು ಗೊತ್ತಿದೆ. ಆದ್ರಿಂದಾಗಿ ಇಂತಹ ಪಕ್ಷ ಉಳಿಬೇಕು. ಆದ್ರೆ ಸರಿಯಾದ ನಾಯಕತ್ವ ಇರಬೇಕು. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಅವರು ತಮ್ಮ ದೃಷ್ಟಿಕೋನವನ್ನ ಬದಲಾಯಿಸ್ಕೋಬೇಕಾಗ್ತದೆ. ಈಗ ಅವರು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ಆ ದೃಷ್ಟಿಕೋನವನ್ನ ಬದಲಾಯಿಸ್ಕೊಳ್ಬೇಕು. ಸ್ವಲ್ಪ ಈ ಕಾಲಕ್ಕೆ ಸರಿಯಾಗಿ ಅವರು ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಉಳಿಬಹುದು. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಪಕ್ಷ ನಶಿಸಿ ಹೋಗ್ತದೆ. ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳ್ಕೊಂಡು ಏನು ಮೋದಿ ಕನಸು ಕಾಣ್ತಾ ಇದ್ದಾರೆ, ಅದು ಸದ್ಯದಲ್ಲೇ ಆಗುವ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ಇದನ್ನ ಕಾಂಗ್ರೆಸ್ನವರು ಅರ್ಥ ಮಾಡ್ಕೋಬೇಕು. ಅದೇ ರೀತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಅರ್ಥ ಆಗ್ಬೇಕಾಗ್ತದೆ. ನನ್ನಂತಹ ಅಧ್ಯಕ್ಷ ಈ ಪಕ್ಷದಲ್ಲಿದ್ರೆ ಏನು ಪಕ್ಷ ಉದ್ಧಾರ ಆಗಲ್ಲ ಅನ್ನೋದು ಅವರಿಗೂ ಅರ್ಥ ಆಗ್ಬೇಕು. ಯಾಕಂದ್ರೆ ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ, ಇವರು ಉತ್ಸವ ಮೂರ್ತಿ. ಅದು ಬಿಟ್ರೆ ಅವ್ರ ಮಾತು ಏನು ನಡೆಯಲ್ಲ ಅಲ್ಲಿ. ಅದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುವಂತಹ ವಿಷಯ. ಯಾರು ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೋ ಅವರನ್ನ ಅಲ್ಲಿಯ ಅಧ್ಯಕ್ಷರನ್ನಾಗಿ ಮಾಡಬೇಕು. ಅದನ್ನ ಇವ್ರು ಮಾಡಲ್ಲ, ಕಾಂಗ್ರೆಸ್ ಉದ್ಧಾರ ಆಗಲ್ಲ. ಸ್ನೇಹಿತರೆ, ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡುವಾಗ ಹೇಳಿರುವಂತಹ ಒಂದು ಮಾತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಡೀತಿರುವಂತಹ ಟ್ರೋಲ್. ಈ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.